ಹಾಯ್ ಎಲ್ಲರಿಗೂ ನಮಸ್ಕಾರ. ನನಗಂತೂ ನೀವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು 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 ಸುಸ್ತಾಗ್ಬಿಟ್ಟಿದೆ. ನಿಮಗೆ ಸುಸ್ತಾಗಿದೆಯೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ಸುಸ್ತಾಗ್ಬಿಟ್ಟಿದೆ. ಎಷ್ಟು ಸರಿ ಹೇಳಿ ನಾನು ಸಂಗೀತ ಬಬ್ಲು ಇನ್ನು ಮುಂದೆ ಜೊತೆಯಲ್ಲಿರಲ್ಲ, ಸಪ್ರೇಟಾಗಿರ್ತಾರೆ, ಸಂಗೀತ ಜೀವನ ಸರಿ ಹೋಗಬೇಕು, ಎಲ್ಲ ಥರನೂ ಅವಳು ಇರಬೇಕು ಅಂತ ಪದೇ ಪದೇ ಕೇಳ್ತಾ ಇದ್ದೀರಾ. ಸಂಗೀತ ಬಬ್ಲು ಜೊತೆ ಇರಬೇಕು ಅಂತ ನನಗೆ ಹೇಳಿ 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 ಸಾಕಾಗ್ಬಿಟ್ಟಿದೆ ಹೋಗಿ. ಇನ್ನೂ ಎಷ್ಟು ಸರಿ ಹೇಳಿ ನಾನು ನಿಮಗೋಸ್ಕರ ಅಂತಲೇ ನೆನ್ನೆ 3 ಮಿನಿಟ್ಸ್ ವೀಡಿಯೋ ಸಹ ಮಾಡಿ ಹಾಕಿದ್ದೀನಿ, ಅದನ್ನು ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಸಂಗೀತ ಚೆನ್ನಾಗಿರಬೇಕು, ಅವಳಿಗೂ ಅಂತ ಒಂದು ಕುಟುಂಬ ಇರಬೇಕು, ಹಂಗಾಗಿ ಬಬ್ಲು ದೂರ ಇರ್ತಾನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಚ್ಚು ಬಾಯಿ. ಆವತ್ತಿನ ಅವಳೇ ಇದ್ಲ, ಹೋದ್ರೆ ಓದ್ತಾಳೆ ಅವಳು. ಅವಳಿಗೆ ಎಷ್ಟು ದುರಂಕಾರ ಗೊತ್ತಾ? ಹಾಂ, ಹೋದ್ರೆ ಓದ್ಲು. ನನ್ನ ಸಂಗೀತ ಅಮ್ಮ ಬೇಕು, ನನ್ನ ಸಂಗೀತ ಅಮ್ಮನ ಜೊತೆಗೆ ಇರೋದಪ್ಪ. ನಾನು ಕರ್ಕೊಂಡೋಗಿ ಬೆಂಗಳೂರಿಗೆ ಬಿಟ್ಬಿಡಪ್ಪ, ನನ್ನ ಸಂಗೀತ ಅಮ್ಮನ ಜೊತೆಗೆ ಇರೋದಪ್ಪ. ಯಾಕಪ್ಪ ನೀನು ಹಂಗೆಲ್ಲ ಮಾಡಿದ್ದು? ಬಬ್ಲುನ ನಮ್ಮನೆಗೆ ಇಟ್ಟಿದ್ರೆ ಏನಾಗ್ತೈತಪ್ಪ? ಅದೆಲ್ಲ ಚಿಕ್ಕ ಮಕ್ಳು ಕೇಳಬಾರ್ದು, ಬಾಯಿ ಮುಚ್ಕೊಂಡು ಇರಬೇಕು. ನಿಮ್ಮ ಅಮ್ಮನಿಲ್ಲ, ನಿಮ್ಮ ಅಕ್ಕನಿಲ್ಲ, ಹಾಂ, ಅವ್ರು ನೋಡ್ಕೊಳಲ್ಲ ಅಂತಾರ. ಬಿದ್ದಿರೋ ಬಾಯಿ ಮುಚ್ಕೊಂಡು. ಬೇಡಪ್ಪ, ಅವರು ಬೇಡಪ್ಪ, ಸಂಗೀತ ಅಮ್ಮ ಬೇಕಪ್ಪ. ನಾನು ಕರ್ಕೊಂಡೋಗಿ ಬೆಂಗಳೂರಿಗೆ ಬಿಟ್ಬಿಟ್ಟು ಪಾಪ. ಕರ್ಕೊಂಡೋಗಿ ಬೆಂಗಳೂರಿಗೆ ಬೇರೆ ಬಿಟ್ಬಿಟ್ಟು ಬರ್ತೀನಿ. ಅವಳು ಮಾಡಿರೋ ಅವಮಾನಕ್ಕೆ ನನ್ನ ಜನ್ಮ ಇದ್ದರೆ ಇನ್ನೊಂದು ಕಿತ ಅವ್ರ ಮನೆ ಬಾಗಿಲಿಗೆ ಹೋಗಲ್ಲ ನಾನು. ಅಪ್ಪ ಅಪ್ಪ, ಪದ್ಯ ಇದೆ, ಒಂದೇ ಒಂದು ಮುದ್ದೆ ಇಟ್ಟಿದ್ಯಾ? ಇತ್ತು ನನಗಿನ್ನ ಬೇಕು, ಎತ್ಕೊಂಡು ಹೋಗಿ. ಅಯ್ಯ, ನೀನು ಹೊಟ್ಟೆ ಸಿಗ್ಲಾ? ಅದನ್ನ ತಿಂದು ಎತ್ತಲೇ, ಎತ್ತ, ಆಮೇಲೆ ತಂದು ಬಡಿತೀನಿ ಮೆಕ್ಕಿ ಅಂತೆ. ಲೇ, ಯಾವಳ ಜೊತೆ ಯಾಕೆ ಹೇಳ್ತಾ ಇದೆಯಾ? ಯಾರೇ ಹೋಗ್ಬಿಟ್ರು? ಏನೇ ಬಂದಿರೋದು ನಿಂಗೆ ಬರಬಾರ್ದು? 3 ದಿವಸದಿಂದ ನೋಡ್ತಾ ಇದ್ದೀನಿ, ಊದಿಸ್ಕೊಂಡೇ ಇದೆಯಾ? ಏನು ಹೇಳಿದ್ ನಿಮ್ಮ ಅಪ್ಪನ? ಅವಳೇ ತಂದ್ಲು ಸಂಗೀತೆ. ಏನು ಇಷ್ಟು ದಿನ ಪಾಯ ಹಾಕ್ಬೇಕಂತ? ವಾರ ಆಯಿತು ಊರ್ಗೋಗಿ, ಇನ್ನೂ ಬಂದಿಲ್ಲ. ಮಾತಾಡೆ, ಬಾಯಿಗೆ ಮುದ್ದಿಗೆ ತಿರ್ಕೊಂಡಿದ್ದೀನಿ. ಇಟ್ಟು ಬಸ್ಸಾರು ಮಾಡಿದ್ದೀನಿ, ತಿನ್ನು ಹೋಗು. ಓಹ್, ಅಮೇಶು ಮನ್ಕೋತಾಳೆ ಗದ್ಕಕ್ಕ. ನಾವು ಮಾಡಿಕ್ಕೋದೇನು ಊಟ ಅಲ್ಲ, ಆಯಮ್ಮನ ಮಾಡಿಕ್ಕೋದೆ ಊಟ. ಏನು ಬಾಳೆಹಣ್ಣು ಬುಡ ಅಂತ ಬಿಟ್ಬಿಟ್ಟಿದ್ಯಾ? ಬಲ್ ಬಿತ್ತರಿ ಆಡ್ದಂಗೆ ಆಡ್ತೀಯ. ಯಾಕೆ ಅಳ್ತಾ ಇರೋದು? ಲೈ, ಯಾಕೆ ಅಳ್ತಾ ಇರೋದು? ನೋಡ್ದ, ಈ ಚಿತ್ರಂಗಿ ಏನೇನು ಮಾತಾಡ್ತಾಳೇನೋ? ಬಲ್ ಚಿತ್ರಂಗಿ ಇದ್ದಂಗೆ ಅವಳು ಇವಳು. ಊಟ ಎತ್ಕೊಂಡ್ ಹೋಗಿ ಹೋಗಿ ಒಂದೇ ಒಂದು ಮುದ್ದೆ ಇಟ್ಕೊಳ್ಳೆ, ಎಲ್ಲ ತಿನ್ಬಿಡಕ್ಕ. ಎತ್ಕೊಂಡ್ ಹೋಗಿ ಇನ್ನೊಂದು ಮುದ್ದೆ ಇಟ್ಟು. ಅಯ್ಯೋ, ಇವ್ನ ಮಕ ಮುಚ್ಚೋಗ, ಇವ್ನು ಎದುರು ಬಿದ್ದೋಗ, ಇವನ ಹತ್ರ ಹೇಗೋದು ಬಂದದಲ್ಲಮ್ಮ ನಂಕ. ಊರಾಗ ಎಲ್ಲರೂ ಏನ್ರಿರ್ಲಿಲ್ಲ ಅಂತ ಒಂದು ಯೋಚನೆ ಮಾಡ್ತಾರೆ. ಅಯ್ಯೋ, ನಮ್ಗೆ ಬದುಕಕ್ಕೆ ದಾರಿ ಇಲ್ಲಪ್ಪ, ಮಾಡೋಕ್ಕೆ ಕೆಲಸ ಇಲ್ಲಪ್ಪ ಅಂತ ಯೋಚನೆ ಮಾಡ್ತಾರೆ. ಈ ಮುಂದೆ ಮಗಳು ನಾನು ಹೊಟ್ಟೆ ತುಂಬಿಲ್ಲ ಅಂತ ಯೋಚನೆ ಮಾಡ್ತಾನೆ. ಇವನು ಹೊಟ್ಟೆ ಉರ್ದೋಗ. ಮೌ ಬಾಯ್ ಮುಚ್ಚಮ್ಮ. ಅವ್ನು ಹುಟ್ಟಬೇಕು ಅಂತ ಅದೆಷ್ಟು ದೇವ್ರಿಗೆ ಹೊರ ಬೆಳಿತೀನಿ, ಅದೆಷ್ಟು ದಿವಸ ಉಪವಾಸ ಇದ್ದೀನಿ. ನೀನು ನನ್ನ ಮಗನ ಬೇಬೇಡ ಕಲ್ದಿರಿರಮ್ಮ. ಅವ್ನು ಕೇಳೋ ಟೈಮ್ ಸರಿಯಿಲ್ಲ. ಅವ್ನು ಎಷ್ಟು ತಿಂತಾನೆ ಅಷ್ಟು ಊಟ ಇಟ್ಕೊಡು. ಅಯ್ಯೋ ಭಗವಂತ, ಈ ಕಪ್ಪಲ್ನ ತಿನ್ನಿರಕ್ಕ ನೀನು ಎಷ್ಟು ದೇವ್ರಿಗೆ ಹೊರ ಬಿದ್ದೆಮ್ಮ, ಮಹಾತಾಯಿ ಮಂಕಳಿ. ಅಯ್ಯೋ, ಎಲ್ಲ ನನ್ನ ಹಣೆ ಬರ. ಯಾವಳ ಜೊತೆ ಊಟ ತಿನ್ನೋಗೆ ಯಾಕೆ ಹೇಳ್ತಾ ಇರೋದು? ಬತ್ತಾಳೋಗು, ಎತ್ತಾಳೆ ಮಾಡಿ ಮಾಡಿ ಇಕ್ಕತಾಳೆ ತಿನ್ನಿಯಾ. ಅದೇನಮ್ಮ, ಇವಳು ಇಷ್ಟು ದಿನ ಆಗಿ ಬಂದಿಲ್ಲ, ಮನೆಗೆ ಪಾಯ ಹಾಕ್ಸ್ತೀನಿ ಅಂತ ಓದೋಳು. ಮನೆಗಿನ ಖರ್ಚು ಎಲ್ಲ ಬಿದ್ದಿಸ್ತಾಳೇನು, ಏನಕ್ಕೆ ಬರ್ತಾಳೆ ಇಲ್ಕ? ಎಲ್ಲನೋ ಹೋಗ್ಕೊಳ್ಳಿ ಬಿಡು, ಇನ್ನೂ ಒಳ್ಳೇದೇ ಆಯಿತು. ಅಯ್ಯೋ, ಅವಳು ಅಲ್ಲಿ ಇರ್ತೀನಿ ಅಂತಂದ್ರೆ ಅಪ್ಪನ ಬಿಡ್ಬೇಕಲ್ಲಮ್ಮ, ಕರ್ಕೊಂಬರ್ತಾನೆ ಅಪ್ಪನು. ಅಯ್ಯೋ, ಅವ್ನು ಬಾಯಿಗೆ 3-4 ಹೇಳು, ಅವನಿಗೆ ಬಿತ್ತೋಗ. ಲೈ, ಅದನ್ನ ಕರ್ ತಿಂದು ಎತ್ತ. ಓಹೋ, ಇವ್ನು ಬೇಕು ದಿನಕ್ಕೆ 10 ಮುದ್ದೆ ಇಟ್ಟು ಇರೋದು ನೋಡಿದ್ರೆ ಚೋಟ್ ಮೆಣಸಿನ್ಕಾಯಿ ಉದ್ದ, ತಿನ್ನೋದು ನೋಡಿದ್ರೆ ಅಂಡುಗಳು ತಿಂದೆತ್ತ. ಈ ಕಡೆಯಿಂದ ತೆಗೆದು ಬಿಟ್ಟಿದ್ದೀನಿ ಅಂದ್ರೆ ಹೆಂಗಿರ್ಬೇಕು ನಿಂಕ? ತಿಂದೆತ್ತಲೇ ಅಮ್ಮ. ನೋಡಿ, ಪಟೇಲ್ಗಂತ ತಿರ್ಗಾ ಬರ್ತಾವನೆ. ಪದ್ಮಾವತಿ, ಏನು ಮಾಡ್ತಾ ಇದೀಯಾ? ಏನು ಇನ್ನೇಗರ ಬಿತ್ತೋಗ ಹೋಗು. ನಿಕ್ಕ ಬರ್ಬಾರ್ದು ಬಂದಿರೋದ? ಏನಕ್ಕ ನಮ್ಮ ಮನೆ ಹತ್ರಕ್ಕೆ ಬರೋದು ನೀನು? ಮೊನ್ನೆ ಎಲ್ಲ ನಮ್ಮ ಯಜಮಾನ್ ಅಷ್ಟು ಉದ್ದವನ್ನ ತಿರ್ಗಾ ಬಂದಿದ್ಯಾ? ಅದ್ಯಾವ ಮಕ್ಕ ಇಟ್ಕೊಂಡು ಬಂದಿದ್ಯಾ? ನಿಂದು ಒಂದು ಜನ್ಮನೇನಾ? ನಡಿಯ ಇಲ್ಲಿಂದ. ಮಾನ್ಗೆಟ್ಟವನೆ ಪದ್ಮಾವತಿ ಅಂತ, ಪದ್ಮಾವತಿ. ಓಹೋ, ಇವನು ತಾಳಿ ಕಟ್ಟಿ ಬಿಟ್ಬಿಟ್ಟವನು ನನ್ನ. ಪದ್ಮಾವತಿ ಅನ್ಕೊಂಬರ್ತಾನೆ ಗಿರಿಟ್ ನನ್ನ ಮಗನು. ನಡಿಯ ಇಲ್ಲಿಂದ. ಪದ್ಮಾವತಿ, ಕೋಪ ಮಾಡ್ಕೊಂಬೇಡ. ಇವಾಗ ಟೆನ್ಷನ್ ಜಾಸ್ತಿ ಆದರೆ ಹಾರ್ಟ್ ಅಟ್ಯಾಕ್ಗಳಾಗ್ತವೆ. ಸೈಲೆಂಟಾಗಿರ್ಬೇಕು, ಶಾಂತ ರೀತಿಯಾಗಿರ್ಬೇಕು ನೀನು. ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಹೋಗಿದ್ಬಿಟ್ರೆ ಏನು ಮಾಡೋದು? ಲೇ ಪುಟ್ಟ್ಯಾ, ನಂಗೆ ಇಷ್ಟೇ ಊಟ ಇಕ್ಕಲೇ. ಅಯ್ಯ ಹೋಗಲ್ಲ, ಇವಾಗ ಮುಂದಕ್ಕೆ ನಾನು ಇಕ್ಕಿರೋದು ಒಂದೇ ಮುದ್ದೆ, ಇದೇ ಸಾಲ ನಂಕ. ನಿಂಗೆ ಬೇರೆ ಇಕ್ತೀನಾ? ಹೋಗು, ಇಲ್ಲಿಂದ ಎದ್ದೋಗಿ ಫಸ್ಟು. ನಮಗೆ ಊಟ ಇಲ್ಲ, ಯಾಸದ್ದು ಇಲ್ಲ. ಓ ಪಟೇಲಪ್ಪ,
ಎದ್ದೇಳಪ್ಪ ಮೇಲಕ್ಕೆ. ಏನಪ್ಪ ಹಿಂಗೆ ಬಂದು ಹಿಂಗೆ ಸಾಯ್ತಾ ಇದೆಯಾ ನಮ್ಮ ಮನೆಗ? ಹಾಂ, ನಮ್ಮ ಸಂಸಾರನೇ ಹಾಳು ಮಾಡ್ಬೇಕಂತ ಬಂದಿದ್ಯಲ್ಲೋ ಮುಂದೆ ಮಗನೇ. ಏನೋ ನಿಂಗೆ ಬರ್ಬಾರ್ದು ಬಂದಿರೋದು. ಎಲ್ಲರಿಗೂ ಸಾಗುತ್ತದೆ, ನಿನಗೆ ಬಂದಿಲ್ಲಲ್ವ? ನೀನು ಒಟ್ಟು ಜೋಗ ಲೇ ಪದ್ದಿ. ಓಹೋ, ಏನೇ ಸುನಂದಿ, ಅವತ್ತು ನೀನು ನಿಮ್ಮ ಅಮ್ಮನ ಕಿತ್ಲಾಡ್ಕೊಂಡು ಹೋದ ಮುಂದೆ ಇವಾಗ ಬಂದಿದ್ಯಾ ನೀನು? ಹಾಂ, ಇವಾಗ ಜ್ಞಾಪಕ ಬಂದೇನೆ. ಇವಾಗ ಜ್ಞಾಪಕ ಬಣ್ಣ. ನಾನು ನೀನು ಎಂಥ ಫ್ರೆಂಡುಗಳು? ಹಾಂ, ನೀಗ ನಿಯತ್ತಿಲ್ಲಲೇ ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ನನ್ನ ಮೇಲೆ ಜಗಳ ಬಿಡ್ತೀಯ ನೀನು? ಲೇ ಅದೆಲ್ಲ ಇರಲಿ, ಈಗೆಲ್ಲ ಕತೆ ತಿಳಿಸ್ತೇನೆ. ಏನು ಕತೆನೆ? ಅಯ್ಯೋ ಪೆದ್ದ ಮುಂಡೆ ಹೇಳು. ಲೇ ಅದೇನು ಹೇಳಿ. ಊರಾಗ ಎಲ್ಲರೂ ಮಾತಾಡ್ತಾವ್ರು, ಇನ್ನೂ ತಿಳಿದೇನೆ ನಿಗ? ಲೇ ಅದೇನೋ ಕೂತ್ಕೊಂಡು ಹೇಳಲೇ. ನೀನು ಹೇಳೋದು ನನಗೇನು ಅರ್ಥ ಆಗ್ತಾ ಇಲ್ಲ. ಈ ಪಟೇಲ್ಗ ಏನಕ್ಕೆ ಪುತ್ಕು ನಿಮ್ಮ ಮನೆಗೆ ಬರ್ತಾ ಇರ್ತಾನೆ? ಲೇ ಕೂತ್ಕ ಬಾರ ಹೇಳ್ತೀನಿ. ಅಯ್ಯೋ ನಮ್ಮ ರಾಧಕ್ನು ಅದು ಯಾರತ್ರ ಶಾಸ್ತ್ರ ಕೇಳಕ್ಕೆ ಕರ್ಕೊಂಡೋಗಿದ್ರೆ ನಾನು ಹೇಳಿದ್ನಿ, ಸ್ವಾಮಿ ಹಿಂಗೆ ಬಾದಿಗಳು ನಮ್ಗೆ ನಮ್ಮ ಯಜಮಾನ್ ಬೇರೆ ಹೇಳಿದ ಮಾತು ಕೇಳಲ್ಲ, ಸರಿಯಿಲ್ಲ, ಇನ್ನೊಂದು ಮದುವೆ ಆಗ್ಬಿಟ್ಟವನೆ. ಹಾಂ, ಯಾವಾಗಲೂ ಅವಳಿಂದನೇ ಸುತ್ತಾ ಇರ್ತಾನೆ, ನಂಗೆ ಒಳ್ಳೇದಾಗ್ಬೇಕು ಸ್ವಾಮಿ, ಏನೇನು ಹೇಳ್ರಿ ಅಂತಂದೆ. ಹಾಂ, ಆಮೇಲೆ 3 ತಿಂಗಳಿಂದ ಇವ್ನು ನಮ್ಮ ಮನೆಗೆ ಬಿದ್ದವನೆ. ಇವಾಗ 3 ತಿಂಗಳಿಗೆ ಇನ್ನು 10 ದಿವಸ ಅದೇ. ಆಮೇಲೆ ನೋಡ್ಬೇಕಮ್ಮ, ನಿಧಿ ಸಿಗ್ತದೆ, ನೀನು ಸರೋತಿಯಾ ಅಂತ ಹೇಳವನೆ. ಈ ಪಟೇಲ್ಗನು ನಮ್ಮ ಮನೆಗೆ ಬರೋದ್ರಿಂದ ನಂಗೆ ಒಳ್ಳೇದಾಗದ್ಲೇ ಸುನಂದಿ, ಒಳ್ಳೇದೇ ಆಗದೆ. ನಮ್ಮ ಯಜಮಾನ್ ಇವಾಗ ಹೇಳೋದು ಮಾತು ಕೇಳ್ತಾನೆ. ಮನೆ ಹಬ್ಬಕ್ಕೆ ನಾಲ್ಕು 4 ಜೊತೆ ಬಟ್ಟೆಗಳು, ಆಗ ನಮ್ಮ ಪುಟ್ಟಿಗೆನ್ಗೆ 4 ಜೊತೆ ಬಟ್ಟೆಗಳು, ಇವಳ್ಕ ನಮ್ಮ ಶೇತಿಗೆ 4 ಜೊತೆ ಬಟ್ಟೆಗಳು, ನಂಗೆ 5,000 ದುಡ್ಡು ಎಲ್ಲ ಕೊಟ್ಟವನೆ. ಈ ಪಟೇಲ್ಗನು ನಮ್ಮ ಮನೆಗೆ ಬರ್ತಾಯಿದ್ರೆ ಒಳ್ಳೇದಾಗ್ತದೆ, ಅವ್ನು ನಮ್ಮ ಮನೆಗೆ ಇರ್ತಾನೆ. ಹೌದೇನೆ ಪದ್ದಿ, ನಿಜ ಹೇಳ್ತಾ ಇದೆಯೇನೆ ನೀನು? ಉನೇ ನಿಜನೇ ಹೇಳ್ತಾ ಇರೋದು. ನಿನ್ನ ಹತ್ರ ಸುಳ್ಳು ಹೇಳ್ತೀನಿ. ನಾನು ನೀನು ಆವತ್ತಿನ ಎಂಥ ಪೆಂಡುಗಳು. ಹಾಂ, ನಮ್ಮಂಥ ಪೆಂಡುಗಳು ಈ ಊರಾಗ ಯಾರನವ್ರ? ಅಷ್ಟು ಕ್ಲೋಜಾಗಿ ಇರೋ ಪೆಂಡುಗಳು ನಾವು. ಹಾಂ, ನಿನಗೆ ಈ ಪೆಂಡು ಮೇಲೆ ನಂಬಿಕೆ ಇಲ್ಲೇನೆ? ಹಾಂ ಪದ್ದಿ, ಉನೇ ನಾನೇನು ನಿನ್ನ ಹತ್ರ ಸುಳ್ಳು ಹೇಳ್ತೀನಿ? ಹಾಂ ಸುನಂದಿ, ಹಾಗಾದರೆ ಪಟೇಲಪ್ಪನ ಮನೆಗೆ ಕರ್ಕೊಂಡೋಗಿ ಕಂಡ್ರೆ ಒಳ್ಳೇದಾಗ್ತದೇನೆ? ಇವಾಗ ನಾನೇ ಹೇಳ್ತಾ ಇದ್ದೀನಲ್ಲ, ನನಗೆ ಎಷ್ಟು ಒಳ್ಳೇದಾಗದೆ. ಮುಂಚೆ ಎಲ್ಲ ನಮ್ಮ ಯಜಮಾನ ನಾನು ಕಂಡ್ರೆ ಆತದಿಲ್ಲ, ಚಿಡಿ ಅನ್ನೋ ಮುಂಡೆ ಮಗನು. ಹಾಂ, ಅವ್ನ ಬಾಯ್ಗೆ ಮುನ್ನಾಕ. ಇವಾಗ ನೋಡು, ಪದ್ದಿ ಮನೆಗೆ ಬಂದರೆ ಪದ್ದಿ, ಅಡುಗೆ ಮನೆಗಿದ್ರು ಪದ್ದಿ, ಹಬ್ಬ ಪದ್ದಿ ಅಂತ. ನಾನು ಎಲ್ಲೂ ಇರಕ್ಕೆ ಬಿಡಲ್ಲ, ಈ ಕಡೆ ಮನೆಗೂ ಇರಕ್ಕೆ ಬಿಡಲ್ಲ, ಅಡುಗೆ ಮನೆಗೂ ಇರಕ್ಕೆ ಬಿಡಲ್ಲ. ತೋಟದ ಹತ್ರಕ್ಕೆ ಏನೋ ಹೋದ್ರೆ ಬೈತಾನೆ. ಏಯ್ ಏನಕ್ಕೆ ಬಂದಿದ್ದು ಇಷ್ಟು ಬಿಸಿಲಾಗ? ನಡಿ ಮನೆಗೆ ಅಂತ. ಸುನಂದಿ, ಅವಳು ಮಾತ್ರ ನಂಬೇಡ, ಹೋಗು ನೀನು ಮನ್ಕೋಗು. ಮೊದಲೇ ನೀನು ಪೆದ್ದ ಮುಂದೆ, ನಿನ್ಗೇನು ಗೊತ್ತಾಗಲ್ಲ. ಹೋಗಿ ಮನ್ಕೋಗೆ ನೀನು, ಕಲ್ದಿರ ಆ ಪದ್ದಿ ಮಾತ್ರ ನಂಬೇಡ. ಅವನು ಗೋಪಾಲನ ಬರ್ತಾನೆ, ಅವನ ಜೊತೆ ಕಲ್ದಿರ ಹೊರಟೋಗ್ಬಿಡು ನೀನು. ನಮ್ಮ ಪದ್ದಿ ಮಾತ್ರ ನಂಬೇಡ. ಈ ಪಟೇಲ್ಗನ್ನ ಅವನಕ್ಕೆ ಕರ್ಕೊಂಡು ನಿಮ್ಮ ಮನೆಗೆ ಇಟ್ಕೊಂಬಿಟ್ಟೆ ಅಷ್ಟೇ. ಇಲ್ಲ, ಈ ಪಟೇಲ್ಗನ್ನ ಗುಡಿಸ್ ಗುಂಡ ಅಂತ ಮಾಡ್ಬಿಡ್ತಾನೆ. ಅವ್ನ ಮಾತ್ರ ಕಟ್ಕೊ. ಒಂದು ಮುದ್ದೆ ಎಕ್ಸ್ಟ್ರಾ ಇಕ್ಕಿದ್ರೆ ನನ್ನನ್ನು ಉಗುಳ್ತಾನೆ, ಒಂದು ಮುದ್ದೆ ಕಮ್ಮಿ ಇಕ್ಕಿದ್ರೆ ಈಗ ಹಿಂಗೆ ಬೈತಾನೆ. ಅವ್ನು ಕಟ್ಕೊಳ್ಳ ನೀನು. ಅವನೊಬ್ಬನು ಅವ್ನಿಗೇನು ಉದ್ಯೋಗ? ತಿನ್ನೋದು ಹೇಳೋದು. ಅತಿಕ ನೋಡೋಗು ಹೆಂಗೆ ಕೆಂಪಗಾಗದೆ, ತಿಕ್ಕ ತೊಳೆದು ಅವ್ನ ಮಾತುಗಳು ಕಟ್ಕೊಳ್ಳ ನೀನು. ಅಕ್ಕಪ್ಪನ ಮಾತುಗಳು ಇವಳು ಮಾತುಗಳು ಕೇಳು, ಸಂಸಾರಕ್ಕೆ ಹೊರಟೋಗ್ಬಿಡ್ತಾಳೆ ಇವಳು ಮಾತುಗಳು ಕೇಳಿದ್ರೆ. ಅಯ್ಯೋ, ನಾನು ಇವಾಗ ಯಾರು ಮಾತು ನಂಬೋದು? ಈ ಊರಾಗ ಎಲ್ಲರೂ ಅವಾಗ ನಂದು ನಿಂದು ಪೆಂಡುಗಳು ಪಿಪ್ ನೋಡಿ ಎಷ್ಟು ಜನ ನಗಿತಾ ಇದ್ರು. ನನ್ನ ಮೇಲೆ ನಿಂಗೆ ನಂಬಿಕೆ ಇಲ್ಲೇನೆ? ಹಾಂ, ನಾನು ನೀನು ಎಷ್ಟು ಪೆಂಡುಗಳು? ನನ್ನ ಮಾತು ಕೇಳ ನೀನು. ಕರ್ಕೊಂಡೋಗಿ ಈ ಪಟೇಲ್ಗನ್ನ ನಿಂಗೆ ಒಳ್ಳೇದಾಗ್ತದ್ಲೇ ಹಂಗಂತೀಯಾ? ಹ್ಞೂ, ನನ್ನ ಪೆಂಡುಗಳು ಪಿಪ್ ಮೇಲೆ ಹಣ ಕೇಳ್ತಾ ಇದ್ದೀನಿ. ಪಟೇಲ್ಗನಿಂದ ನಿಂಗೆ ಏನು ಲಾಸ್ ಆಗಲ್ಲ. ಯಾವಾಗ ರಾತ್ರಿಯಿಂದ ಪಾತ್ರಿಂದ ಉಳ್ದಿದ್ದೋ ಪಳ್ದಿದ್ದೋ ಅವ್ನಿಗೆ ಹಾಕು, ಅವ್ನು ತಿಂದ್ಬಿಟ್ಟು ನಿಮ್ಮ ಮನೆ ಹತ್ರ ಕೂತಿರ್ತಾನೆ ಅಷ್ಟೇ. ಪಟೇಲಪ್ಪ ಬಾಪ ಇಲ್ಲೇ. ಏನಕ್ಕ ಸುನಂದಕ್ಕ? ಅಯ್ಯೋ, ಇವನು ಒಟ್ಟುಡ್ಡೋಗ ಸುನಂದ ಅಂತ ಇದು ಮುಂಡ ಮಗನ ಏನೋ ಸುನಂದಕ್ಕ ಅಂತ ಅವನೇ. ನಮ್ಮ ಮನೆಗೆ ಬತ್ತೀಯನಪ್ಪ? ಯಾಕಕ್ಕ ಸುನಂದಕ್ಕ, ಏನು ಕೆಲಸ ಅದು ನಿಮ್ಮ ಮನೆಗೆ? ಹೇಳ್ತೀನಿ, ನಮ್ಮ ಮನೆಗೆ ಏನೋ ಕೆಲಸ ಅದೇ, ಬತ್ತೀಯಾ? ನೋಡೇ ಸುನಂದಿಯ, ನಿನ್ಗೆ ಒಳ್ಳೇದಾಗೋವರೆಗೂ ಈ ನನ್ನ ಮಗನ ನಿಮ್ಮ ಮನೆಗಿಂದ ಈಶಕ್ಕೆ ಬಿಡಬೇಡ. ಹಂಗೂ ಓದ್ತೀನಿ ಅಂತಂದರೆ ಕಂಬಕ್ಕೆ ಕಟ್ಟಾಕ್ಬಿಡಿ ಹೇಳ್ತೀನಿ. ಬೋಲ್ ನನ್ನ ಮಗನ ಇವನು ಆವಾಗ ಹೋಗಿ ತಪ್ಸ್ಕೊಂಡು ಹೋಗ್ಬಿಡ್ತಾನೆ. ನಾನು ಹೇಳ್ಕೊಂಬಂದು ಈ ಕಂಬಕ್ಕೆ ಕಟ್ಟಾಕೋದಮ್ಮ, ನಂಗೆ ಒಳ್ಳೇದಾಗಲಿ ಅಂತ. ಕರ್ಕೊಂಡೋಗಿ ಇವನ್ನ ಕರ್ಕೊಂಡೋಗಿ ನಿಮ್ಮ ಮನೆಗೆ ಇಕ್ಕೋಗೆ, ಒಳ್ಳೇದಾಗ್ತದ ನಿಕ. ಹೂನೇ ಪದ್ದಿ, ಹ್ಞೂ ಕರ್ಕೊಂಡು ಹೋಗ್ತೀನಿ ಇರು. ಆಮೇಲೆ ಬರ್ತೀನಿ ಇವನ್ನ ನಮ್ಮ ಮನೆಗೆ ಬಿಟ್ಬಿಟ್ಟು. ನಾನು ನಿಂಗೇನು ಹೇಳ್ಬೇಕು ಅಂತ ಬಂದರೆ ಅಯ್ಯೋ ಹೇಳೋಕ್ಕೆ ಆಗಿಲ್ಲ ನೋಡಿ ಈ ಪಟೇಲ್ಗನ್ ವಿಷಯದಾಗ. ಏನೇ ಅದು? ಅವಳಲ್ಲ ನಿನ್ನ ಸೌತಿ ಸಂಗೀತಿ, ಅವಳು ಸುದ್ದಿನೇ ಅಮ್ಮ. ನಿನ್ನ ಗಂಡಕ್ಕೂ ಅವಳಕ್ಕೂ ನಿಮ್ಮ ಭಾವನ್ಗೂ ದೊಡ್ಡ ಜಗಳನೇ ನಡೆದ್ಬಿಟ್ಟದೆ. ನಿಂಕಿನ್ನ ತಿಳಿದು ಏನೇ ಇದು ಹಿಂಗೆ ಹೇಳ್ತಾ ಇದೆಯಾ? ಹಾಂ, ಏನಂತ ಹೇಳಿ. ಮೊನ್ನೆ ಅವಳು ಊರಿಗೆ ಹೋದ್ಲು, ನನ್ನ ಮನೆ ಪಾಯ ಹಾಕ್ಸ್ಬೇಕು, ಅದಕ್ಕೆ ಓದ್ತಾ ಇದ್ದೀನಿ ಅಂತ. ಅವಳ ಹತ್ರ ಮಗು ಇವಾಗಿಲ್ಲ. ಆ ಮಗು ಒಂದಿತ್ತಲ್ಲ ಬೊಮ್ಮೆ ಇದ್ದಂಗೆ, ಬಬ್ಲು ಅಂತ, ಇವಾಗ ಆ ಮಗು ಅವಳ ಹತ್ರ ಇಲ್ಲ. ನಾನು ಬರ್ತೀನಿರು, ಆಮೇಲೆ ಎಲ್ಲ ಹೇಳ್ತೀನಿ.
ಇಪ್ಪೋ ಪಟೇಲಪ್ಪ ಬಾಪ. ಎಲ್ಲರಿಗೂ ನಮಸ್ಕಾರ. ಏನೋ ನನ್ನ ವಾಯ್ಸ್ ಒಂದು ಸ್ವಲ್ಪ ಚೇಂಜ್ ಆಗಿಬಿಟ್ಟೈತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೊತೀನಿ. ಈ ವಿಡಿಯೋ ಇನ್ನೂ ಮುಂದುವರಿಯುತ್ತೆ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.